ಈ ನಂಬರ್ನವ್ರಿಗೆ ಯಾವುದಾದ್ರೂ ಕೆಲಸನ ನೀವು ವಹಿಸಿದ್ರೆ ಆ ಕೆಲಸನ ನೀವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡಿಕೊಡ್ತಾರೆ. ಇವರು ಜೀವನದಲ್ಲಿ ಎಂದೂ ಸೋಲೊಪ್ಪೋದಿಲ್ಲ. ಈ ಸಂಖ್ಯೆನವರು ನಿಮ್ಮ ಮನೇಲಿದ್ದರು ಅಂದರೆ ನಿಮ್ಮ ಕುಟುಂಬದ ಬಗ್ಗೆ ಶತ್ರುಗಳು ಕೂಡ ಮಾತಾಡೋಕ್ಕೆ ಹೆದರ್ತಾರೆ. ನೋಡೋಕ್ಕೆ ಸ್ವಲ್ಪ ರಫು ಟಫು ಅನಿಸಿದ್ರು ಇವರು ತುಂಬ ಕರುಣಾಮಯಿಗಳು ಹಾಗೂ ಮಾತೃ ಹೃದಯಗಳು. ಪ್ರಿಯ ಗೆಳೆಯರೇ, ನಿಮಗೆಲ್ಲ ನಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ನಂಬರ್ 9 ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ರಿಗೂ ಶೇರ್ ಮಾಡಿ. ಈ 9ನೇ ಸಂಖ್ಯೆ ಇದೆಯಲ್ಲ, ಇದು ಅತ್ಯಂತ ವಿಶಿಷ್ಟವಾದ ಸಂಖ್ಯೆ, ಮಂಗಳಕರವಾದ ಸಂಖ್ಯೆ. ಇದರ ಅಧಿಪತಿ ಅಂಗಾರಕ ಅಂದರೆ ಮಂಗಳ ದೇವರುಗಳ ಸೇನಾಧಿಪತಿ. ಹಾಗಾಗಿ ಈ 9ನೇ ನಂಬರ್ನವರು ಸೇನಾಧಿಪತಿಗಳ ಥರನೇ, ಅಂದರೆ ವಾರಿಯರ್ ಥರ ಹೋರಾಟದ ಮನೋಭಾವನ, ಹಾಗೆಯೇ ಧೈರ್ಯವಂತರು, ಶಕ್ತಿವಂತರು ಕೂಡ ಆಗಿರ್ತಾರೆ. 9, 18, 27ನೇ ತಾರೀಕಿನಂದು ಹುಟ್ಟಿರೋರು, ಹಾಗೆಯೇ ನಿಮ್ಮ ಹುಟ್ಟಿದ ತಾರೀಕು, ತಿಂಗಳ ಸಂಖ್ಯೆ, ಹಾಗೆಯೇ ಇಸ್ವಿಯನ್ನು ಕೂಡಿದರೆ ಬರುತ್ತಲ್ಲ ಭಾಗ್ಯಾಂಕ, ಅದು ಕೂಡ 9 ಆಗಿದ್ದರೆ ನೀವೆಲ್ಲ ಈ ನಂಬರ್ನ ಗುಣಗಳನ್ನು ಹೊಂದಿರ್ತೀರಿ. 9 ಸಂಖ್ಯೆಗಳಲ್ಲೇ ದೊಡ್ಡದಾದ ಸಂಖ್ಯೆ, ಹಾಗೆಯೇ ಹನುಮಂತ ದೇವರ ಸಂಖ್ಯೆ ಅಂತ ಕರೀತಾರೆ. ಹಾಗೆಯೇ ಶಿವದೇವರ ಪ್ರಭಾವ ಕೂಡ ಈ ನಂಬರ್ ಮೇಲೆ ಇರುತ್ತೆ. ಆದ್ದರಿಂದ ಇವರು ಯಾರಿಗೂ ಹೆದರೋರಲ್ಲ. ತನ್ನ ಮನೆ, ತನ್ನ ಧರ್ಮ, ದೇಶದ ಬಗ್ಗೆ ಇವರಿಗೆ ತುಂಬಾ ಅಭಿಮಾನ, ಶ್ರದ್ಧೆ ಇರುತ್ತೆ. ಯಾರಾದರೂ ಅವುಗಳ ವಿಷಯದಲ್ಲಿ ತಪ್ಪಾಗಿ ಮಾತಾಡಿದ್ರು ಅಂದರೆ ಅವರ ಚಳಿ ಬಿಡಿಸಿಬಿಡ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಈ ನಂಬರ್ನವರಿದ್ದರೆ ನಿಮಗೆ ಒಂದು ಥರ ರಕ್ಷಕವಚ ಇದ್ದ ಹಾಗೇ. ಅದು ದೇವರು ನಿಮಗೆ ಕೊಟ್ಟಿರೋ ವರ ಅಂತಲೇ ತಿಳ್ಕೊಳ್ಳಿ. ಅತ್ಯಂತ ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ ಇದು ಈ 9ನೇ ನಂಬರ್ನವರ ಹುಟ್ಟುಗುಣ. ಯಾವುದಾದ್ರೂ ಕೆಲಸನ ಈ 9ನೇ ನಂಬರ್ನವರಿಗೆ ವಹಿಸಿದರೆ ಅದನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿ ಕೊಡ್ತಾರೆ. ಕೆಲಸದ ಬರದಲ್ಲಿ ಊಟ, ಆರೋಗ್ಯದ ಕಡೆನೂ ಗಮನ ಕೊಡಲ್ಲ. ಅಷ್ಟು ನಿಯತ್ತಾಗಿ ಬೇರೆಯವರ ಕೆಲಸನ ಮುಗಿಸ್ಕೊಡ್ಬೇಕು ಅನ್ನೋಷ್ಟು ಪ್ರಾಮಾಣಿಕತೆ ಇವರ ಹತ್ರ ಇರುತ್ತೆ. ಎಲ್ಲರಿಗೂ ಸಹಾಯ ಮಾಡೋ ಮನೋಭಾವ, ಹಾಗೆಯೇ ಸೋಷಿಯಲ್ ಸರ್ವಿಸ್ನಲ್ಲಿ ಇವರು ತುಂಬಾ ಮುಂದಿರ್ತಾರೆ. ಯಾರಿಗಾದರೂ ಅನ್ಯಾಯ ಆಯಿತು ಅಂದರೆ ಈ 9ನೇ ನಂಬರ್ನವರು ಸಹಿಸೋದೇ ಇಲ್ಲ, ಅದರ ವಿರುದ್ಧ ದನಿ ಎತ್ತುತ್ತಾರೆ. ಹೋರಾಟಕ್ಕೆ ಸದಾ ಸಿದ್ಧ ಇರ್ತಾರೆ ಇವರು. ಬಾಲ್ಯದಿಂದಲೂ ಹೋರಾಟದ ಬದುಕನ್ನೇ ಕಾಣೋ ಇವರಿಗೆ 50 ವರ್ಷದ ನಂತರ ತುಂಬ ಸುಖದ ಜೀವನ ಸಿಗುತ್ತೆ. ಇವರು ಕೊನೆವರೆಗೂ ಸುಮ್ಮನೆ ಕೂರೋ ವ್ಯಕ್ತಿತ್ವದವರೇ ಅಲ್ಲ. ಹಾಗಾಗಿ ಈ 9ನೇ ನಂಬರ್ನವರು ನೀವಾಗಿದ್ದರೆ ಪ್ರತಿದಿನ ವ್ಯಾಯಾಮ ಮಾಡಿ, ಯೋಗ ಮಾಡಿ, ಹಾಗೆಯೇ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಯಾಕಂದರೆ ಮತ್ತೆ ಹೇಳ್ದಂಗೆ 50ನೇ ವರ್ಷದ ನಂತರ ಸುಖದ ಜೀವನ ನಿಮಗೆ ಕಟ್ಟಿಟ್ಟ ಬುತ್ತಿ ದೇವರು ಕೊಡ್ತಾನೆ. ಅದನ್ನು ಅನುಭವಿಸಬೇಕು ಅಂದರೆ ನೀವು ಆರೋಗ್ಯವಂತರಾಗಿರಬೇಕು ತಾನೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ನೀವು ಹೇಳಿದ್ದೇ ಸರಿ ಅನ್ನೋ ವ್ಯಕ್ತಿತ್ವದವ್ರು ನೀವು, ಅಂದರೆ 9 ನಂಬರ್ನವರು. ಅದನ್ನು ಯಾರಾದರೂ ಅಲ್ಲ ಅಂದರೆ ನೀವು ಸುಮ್ಮನೆ ಇರಲ್ಲ. ಅದು ಸರಿ ಅಂತ ಪ್ರೂವ್ ಮಾಡದೆ ಬಿಡೋರೇ ಅಲ್ಲ ನೀವು. ತುಂಬ ಬುದ್ಧಿಶಾಲಿಗಳು, ಹಾಗೆ ಎಲ್ಲ ವಿಷಯನೂ ತಿಳ್ಕೊಂಡಿರ್ತೀರಿ. ಒಂದು ವಿಷಯನ ಒಬ್ಬರಿಗೆ ಒಪ್ಪಿಸೋದ್ರಲ್ಲಿ, ಅಂದರೆ ಕನ್ವಿನ್ಸ್ ಮಾಡೋದ್ರಲ್ಲಿ ನೀವು ತುಂಬ ಜಾಣರಿರ್ತೀರಿ. ತಲೆ ತಗ್ಗಿಸೋರೇ ಅಲ್ಲ, ತಲೆ ತೆಗೆದ್ರೂ ಪರವಾಗಿಲ್ಲ, ತಲೆ ತಗ್ಸೋದಿಲ್ಲ ಅನ್ನೋವಂಥ ವ್ಯಕ್ತಿತ್ವದವ್ರು ನೀವು ಸೋಲನ್ನು ಎಂದೂ ಕೂಡ ಒಪ್ಕೊಳ್ಳಲ್ಲ. ಯಾಕಂದರೆ ಗೆಲ್ಲೋದಕ್ಕಂತಲೇ ಹುಟ್ಟಿರೋರು ನೀವು 9ನೇ ನಂಬರ್ನವರು. ಇದ್ದದ್ದನ್ನು ಇದ್ದ ಹಾಗೇ ಮುಲಾಜಿಲ್ದೆ ಹೇಳೋದು ಇದೊಂಥರ ನಿಮ್ಮ ವೀಕ್ನೆಸ್ಸು ಹೌದು, ಹೈನೆಸ್ಸು ಹೌದು. ಯಾರ್ದೋ ಮಾತು ಕೇಳಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಯಾವಾಗಲೂ ಬದಲಾಯಿಸ್ಕೊಳ್ಳೋಕ್ಕೆ ಹೋಗಬೇಡಿ. 9ನೇ ನಂಬರ್ನವರು ತುಂಬ ಭಾಗ್ಯಶಾಲಿಗಳು. ನೀವೇನಾದರೂ ಒಂದು ಕಂಪನಿನಲ್ಲಿ ಅಥವಾ ಏನಾದರೂ ಒಂದು ಕಂಪ್ನಿಯಲ್ಲಿ ಒಂದು ಕೆಲಸ ಶುರು ಮಾಡ್ತಿದ್ರೆ, ಅಥವಾ ಒಂದು ಟೀಮ್ ಕಟ್ಕೊಂಡು ಏನಾದರೂ ಕೆಲಸ ಶುರು ಮಾಡ್ತಿದ್ರೆ, ಈ 9ನೇ ನಂಬರ್ನವ್ರನ್ನ ಅದರಲ್ಲಿ ಸೇರಿಸ್ಕೊಳ್ಳಿ. ಅವರು ಎಲ್ಲಿರ್ತಾರೋ ಅಲ್ಲಿ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಅವರ ಪ್ರಭಾವಳಿ ಅಷ್ಟು ವಿಶಿಷ್ಟವಾಗಿರುತ್ತೆ. ಈ ನಂಬರ್ನವರು ನಿಮ್ಮ ಮನೇಲಿದ್ದರೆ ನಿಮ್ಮ ಮನೆಗೆ ಸೋಲು ಅನ್ನೋದು ಬರೋದೇ ಇಲ್ಲ. ಬೇಕಾದ್ರೆ ಚೆಕ್ ಮಾಡಿ, ಈ 9ನೇ ನಂಬರ್ನವ್ರು ಇರೋ ಮನೆಯಲ್ಲಿ
ಸಾಮಾನ್ಯವಾಗಿ ದಾರಿದ್ರ್ಯ ಅನ್ನೋದು ಇರೋದೇ ಇಲ್ಲ. ಮುಂಗೋಪ ನಿಮ್ಮ ಶತ್ರು, ಅಂದರೆ 9ನೇ ನಂಬರ್ನವರ ಶತ್ರು. ಅದೊಂದನ್ನು ಕಡಿಮೆ ಮಾಡಿಕೊಂಡ್ರಿ ಅಂದರೆ, ಹಾಗೆಯೇ ಹಿಂದೆ ಆಗಿ ಹೋಗಿದ್ರ ಬಗ್ಗೆ ಚಿಂತಿಸ್ತಾ ಕೂರದೆ ಅದಕ್ಕಿಂತ ಒಳ್ಳೆಯ ದಿನ ಮುಂದಿದೆ ಅಂತ ಮುನ್ನಡೀರಿ. ಶತ್ರುಗಳು ನಿಮ್ಮ ಕಾಲಡಿ ಬಂದು ಬಿದ್ದಿರ್ತಾರೆ. 9ನೇ ನಂಬರ್ನವರಾದ ನೀವು ಹೊರಗಿನವರಿಗೆ ಸ್ವಲ್ಪ ಒರಟು ಅನಿಸಿದ್ರು ನೀವು ಮಾತ್ರ ಮಾತೃ ಹೃದಯಗಳು, ಕರುಣಾಮಯಿಗಳು, ಭಾವುಕ ಜೀವಿ. ನಿಮ್ಮನ್ನು ಯಾರು ಉಳಿಸ್ಕೋತಾರೋ ಅವರು ತುಂಬಾ ಬೆಳೀತಾರೆ. ಅಂದರೆ ನಿಮ್ಮನ್ನು ಕಳ್ಕೊಬಾರ್ದು ಯಾವತ್ತು. 9ನೇ ನಂಬರ್ನವರು ಏನಾದರೂ ಒಬ್ಬರ ಫ್ರೆಂಡ್ಶಿಪ್ನಲ್ಲಿ ಸಿಕ್ಕಿದ್ರು ಅಂದರೆ ಅವರ ಕೋಪ ನೋಡಿಕೊಂಡು ಇನ್ನೊಂದು ನೋಡಿಕೊಂಡು ಆ 9ನೇ ನಂಬರ್ನವ್ರು ಕಳ್ಕೊಳ್ಳೇಬಾರ್ದು. ಅವರು ನಿಮ್ಮ ಜೊತೆಗಿದ್ದರು ಅಂದರೆ ನಿಮ್ಮದ ಭಾಗ್ಯದ ಬಾಗಿಲು ತೆರೀತು ಅಂತಲೇ ಅರ್ಥ. ಹಾಗಾಗಿ 9ನೇ ನಂಬರ್ ಎಲ್ಲಿರ್ತಾರೋ ಅಲ್ಲಿ ಅದೃಷ್ಟ ಇರುತ್ತೆ ಅಂತಲೇ ಅರ್ಥ. ಅದು ದಾನ ಧರ್ಮದ ವಿಷಯದಲ್ಲಿ ನೀವು ದಾನಶೂರ ಕರ್ಣ. ಅದೇ ಒಂದು ವ್ಯಕ್ತಿ ನಿಮಗೇನಾದರೂ ಮೋಸ ಮಾಡೋಕ್ಕೆ ಬಂದರೆ, ಅಂದರೆ ನಂಬಿಕೆ ದ್ರೋಹ ಮಾಡೋಕ್ಕೆ ಬಂದರೆ, ನೀವು ಅವನ ಮೈ ಮೇಲಿರೋ ಬಟ್ಟೆನ ಬಿಚ್ಚೋ ತನಕನೂ ಬಿಡೋದಿಲ್ಲ. ಆ ಬಟ್ಟೆನ ಕೂಡ ಕಿತ್ಕೋತೀರ ಅಂಥವ್ರು ನೀವು. ತುಂಬ ದೈವ ಭಕ್ತರಾಗಿರ್ತೀರಿ ನೀವು. 60 ದಾಟಿದ ಮೇಲೆ ಆಧ್ಯಾತ್ಮದತ್ತ ಹೊರಡ್ಕೊಳ್ತೀರಿ. ನಮ್ಮ ಉಪೇಂದ್ರ, ಹಿಂದಿ ಅಕ್ಷಯ್ ಕುಮಾರ್, ಹಾಗೆ ನಮ್ಮ ಶ್ರುತಿ ಮೇಡಮ್ ಇವರೆಲ್ಲ ಈ 9ನೇ ನಂಬರ್ನಲ್ಲಿ ಬರೋರೇ. ತುಂಬ ಜನ ಸಂಖ್ಯಾಶಾಸ್ತ್ರರು ಹೇಳ್ತಾರೆ 9ನೇ ನಂಬರ್ನವರಿಗೆ ಆಕ್ಸಿಡೆಂಟ್ ಆಗೇ ಆಗುತ್ತೆ, ಮೂಳೆ ಮುರಿಕೊಳ್ತಾರೆ, ಹಾಗೆ ಹೀಗೆ ಅಂತ. ಅದು ಯಾಕೆ ಅಂದರೆ ಈ 9ನೇ ನಂಬರು ಅಂದರೆ 9ನೇ ನಂಬರ್ನವರಾದ ನೀವು ಕೆಲಸ ಮಾಡೋ ಬರದಲ್ಲಿ ನಿಮ್ಮ ಸೇಫ್ಟಿ ಕಡೆ ಗಮನ ಕೊಡಲ್ಲ. ಹಾಗಾಗಿ ಇದು ಸಂಭವಿಸೋ ಸಾಧ್ಯತೆಗಳು ಇರುತ್ತೆ. ಹೀಗೆ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಸಮಾಧಾನದಿಂದ ಏನೇ ಕೆಲಸ ಮಾಡೋದಿದ್ರು ಸ್ವಲ್ಪ ಸಮಾಧಾನದಿಂದ ಮಾಡಿ. ಆವಾಗ ಯಾವ ಆಕ್ಸಿಡೆಂಟು ಆಗಲ್ಲ, ಮೂಳೆನೂ ಮುರಿಯಲ್ಲ. ಇದೊಂದನ್ನು ಗಮನ ಇಟ್ಕೊಳ್ಳಿ. ನಿಮ್ಮ ಲಕ್ಕಿ ಕಲರು ಕೇಸರಿ, ಕೆಂಪು ಹಾಗೆ ಹಸಿರು. ನಿಮ್ಮ ಲಕ್ಕಿ ನಂಬರು 1, 5, 3. ಮಂಗಳವಾರ, ಶುಕ್ರವಾರ ಹಾಗೆಯೇ ಸೋಮವಾರ ನಿಮಗೆ ತುಂಬ ಒಳ್ಳೆಯ ದಿನಗಳು. ಉತ್ತರ ಹಾಗೂ ದಕ್ಷಿಣ ಎರಡೂ ಕೂಡ ನಿಮ್ಮ ಅದೃಷ್ಟದ ದಿಕ್ಕುಗಳು. ಶಿವದೇವರನ್ನು, ಹನುಮಂತ ದೇವರನ್ನು ಯಾವಾಗಲೂ ಪೂಜಿಸ್ತಾ ಇರಿ, ನೆನಪಿಸ್ಕೋತಾ ಇರಿ. ಗೆಳೆಯರೇ, ಈ 9ನೇ ನಂಬರ್ನವರು ತುಂಬ ಭಾವುಕ ಜೀವಿಗಳು. ಹಾಗೆಯೇ ಇವರು ಮಿಲ್ಟ್ರಿ ಮತ್ತು ಪೊಲೀಸ್ ಈ ಇಲಾಖೆಯಲ್ಲಿ ತುಂಬಾ ಸಕ್ಸಸ್ ಪಡೀತಾರೆ. ಇವರು ಯಾವುದೇ ಫೀಲ್ಡಿಗೆ ಹೋದ್ರೂ ಇವರು ಸಕ್ಸಸ್ ಕಟ್ಟಿಟ್ಟು ಇವರು, ಯಾಕಂದರೆ ತುಂಬ ಪ್ರಾಮಾಣಿಕರು, ಶ್ರದ್ಧಾವಂತರಾಗಿರ್ತಾರಲ್ಲ. ಹಾಗಾಗಿ ಸಂಗೀತನ ತುಂಬಾ ಪ್ರೀತಿಸುವಂಥ ವ್ಯಕ್ತಿತ್ವದವರು 9ನೇ ನಂಬರ್ ಆಗಿರ್ತಾರೆ. ಪ್ರಿಯ ಗೆಳೆಯರೇ, ಇದಾಗಿತ್ತು ನಂಬರ್ 9ರ ವಿಶೇಷತೆಗಳ ವಿಡಿಯೋ. 9, 18, 22ನೇ ತಾರೀಕಿನಲ್ಲಿ ಹುಟ್ಟೋರೆಲ್ಲ 9ನೇ ನಂಬರ್ನಲ್ಲೇ ಬರ್ತಾರೆ. ಹೌದು. ಆದರೆ ಈ ಪ್ರತಿಯೊಂದು ಸಂಖ್ಯೆಗಳು ಅಂದರೆ 9, 18, 27 ಈ ಪ್ರತಿಯೊಂದು ಸಂಖ್ಯೆಗಳು ಕೂಡ ಬೇರೆ ಬೇರೆ ಥರದ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಪ್ರಿಯರೇ, ನಮ್ಮ ವಿಡಿಯೋನ ನೋಡಿದ್ದಕ್ಕೆ, ಶೇರ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕೂಡ ಒತ್ತಿ. ಆವಾಗ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಯೂಟ್ಯೂಬ್ನವರೇ ಅಪ್ಡೇಟ್ ಮಾಡ್ತಾರೆ. ಹಾಗಾಗಿ ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಮುಂದಿನ ವಾರ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಭಾಗ್ಯಾಂಕ, ಮೂಲಾಂಕ ಅಂತ ಕೆಲವು ಅದೆಲ್ಲ ಇದೆಯಲ್ಲ, ಅದೆಲ್ಲ ಹೇಗೆ ಕಂಡುಹಿಡಿಯೋದು ಅದ್ರ ಬಗ್ಗೆ ಎಲ್ಲ ಹಿಂದೆ ವಿವರವಾದ ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳನ್ನೆಲ್ಲ ನೋಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಆಮೇಲೆ ಎಲ್ಲ ಸಂಖ್ಯೆಗಳನ್ನು ನೋಡಿ, ಯಾಕಂದರೆ ಆ ಸಂಖ್ಯೆಗಳು ನಿಮ್ಮದಾಗದು ಇರ್ಬೋದು, ಆದರೆ ನಿಮ್ಮ ಫ್ರೆಂಡ್ದು ಅಥವಾ ನಿಮ್ಮ ಮನೆಯವ್ರದ್ದು ಅಥವಾ ನಿಮ್ಮ ಮಕ್ಕಳದ್ದು ಯಾರ್ದಾರು ಆಗಿರ್ಬೋದು, ಅವ್ರ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಸಂಖ್ಯೆಗಳನ್ನು ನೀವು ನೋಡಿ ಎಲ್ಲವೂ ನಮಗೆ ಬೇಕಾಗತ್ತೆ ಅಂತ ವಿಷಯ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ವಿದಾಯ. ಜೈ ಗಣೇಶಂ, ಜೈ ಗಣೇಶಂ, ಜೈ ಗಣೇಶಂ.